ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹೊಸ ಕಾನೂನನ್ನ ಜಾರಿಗೆ ತರ್ತಾ ಇದೆ ಅಂತ ಕೇಂದ್ರ ಸಚಿವರಾಗಿರುವಂತಹ ಶೋಭಾ ಕರಂದ್ಲಾಜೆ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಭಾರತದ ಸಂವಿಧಾನ ಆರ್ಟಿಕಲ್ 14ರ ಅಡಿಯಲ್ಲಿ ಒಂದು ದೇಶಕ್ಕೆ ಒಂದು ಪೌರತ್ವ ಅನ್ನೋದಿದೆ. ಇದಕ್ಕೆ ವಿರೋಧವಾಗಿ ಶಾಶ್ವತ ಪ್ರಮಾಣ ಪತ್ರ ವಿತರಣೆ ಮಾಡ್ತಾ ಇದೆ. ರಾಜ್ಯದಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಎಲ್ಲಿಂದ ಬಂತು? ನಾವು SIR ಅಕ್ರಮದ ಬಗ್ಗೆ ಹೇಳಿದ್ದೇವೆ. ಇದಾದ ಕೂಡಲೇ ಸರ್ಕಾರ ಅಕ್ರಮ ಬಾಂಗ್ಲಾ ವಲಸಿಗರ ಬಚಾವ್ ಮಾಡೋದಕ್ಕೆ ಹೊರಟಿದೆ. ಭಾರತದ ಆಂತರಿಕ ಭದ್ರತೆಗೆ ಇದು ದೊಡ್ಡ ಸವಾಲಾಗಿದೆ. ಶಾಶ್ವತ ಪ್ರಮಾಣ ಪತ್ರ ಪಡೆಯೋದಕ್ಕೆ RI ಸರ್ಟಿಫೈ ಮಾಡಿದ್ರೆ ಸಾಕು. ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದೇಶದ ಸಮಗ್ರತೆಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ಶೋಭಾ ಕರಂದ್ಲಾಜೆ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು ಕಾನೂನುಬದ್ಧಗೊಳಿಸುವುದಕ್ಕಾಗಿ PRCಯನ್ನ ರಾಜ್ಯ ಸರ್ಕಾರ ಮಾಡಿದೆ. ಆಶ್ಚರ್ಯ ಅಂದ್ರೆ ಈ PRC ಯಾರು ಮಾಡಬಹುದು? ಯಾರು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಯಾರು ಕೊಡಬಹುದು? ಅದು ಒಬ್ಬ DC ಅಲ್ಲ. ಅವರು ಮಾಡಿರುವಂತ ಕಾನೂನಿನಲ್ಲಿ ಒಬ್ಬ RI ರೆವೆನ್ಯೂ ಇನ್ಸ್ಪೆಕ್ಟರ್ ಕೂಡ ಅದಕ್ಕೆ ಸರ್ಟಿಫೈ ಮಾಡಬಹುದು. ಎಲ್ಲಿ ಕೊಡಬಹುದು? ಬೆಂಗಳೂರು 1ನಲ್ಲಿ ಅಪ್ಲಿಕೇಶನ್ ತಗೋಬಹುದು, ಅಟಲ್ ಕೇಂದ್ರದಲ್ಲಿ ಅಪ್ಲಿಕೇಶನ್ ತಗೋಬಹುದು, ಎಲ್ಲಿ ಕೂಡ ಅಪ್ಲಿಕೇಶನ್ ತಗೋಬಹುದು. ಅವರಿಗೆ RI ಸರ್ಟಿಫೈ ಮಾಡಿದ್ರೆ ಸಾಕು. ಗೋವಿಂದರಾಜನಗರದ ಒಂದು ವರದಿ ಏನಿದೆ ಇದರಲ್ಲಿ? ರಾತ್ರಿ 518 ವೋಟ್ ಇದೆ, ಬೆಳಗಿನ ಜಾವದ 650 ಆಗುತ್ತೆ. ಇನ್ನು ಕೆಲವು ಕಡೆ ನಮ್ಮವರನ್ನ ಕಿತ್ತಾಕ್ತಾರೆ. ಅಂದ್ರೆ ಸಂಜೆ 700 ವೋಟ್ ಇರುತ್ತೆ, ಬೆಳಿಗ್ಗೆ ಆಗುವಾಗ ಅದು 500 ಆಗಿರುತ್ತೆ. ಯಾರು? ನಿಮ್ದು ಆಯ್ತು, ನಿಮ್ಮ ಮಸೀದಿಗಳಲ್ಲಿ ಮದ್ರಸೆಗಳಲ್ಲಿ ಕೆಲಸ ಮುಗಿಯಿತು. ಯಾರು ಇಲ್ಲಿ ವೋಟರ್ಸ್ ಇದ್ದಾರೆ ಅವರ ಅಡ್ರೆಸ್ ಚೇಂಜ್ ಆಗಿದ್ರು, ಈ ಮನೆಯಿಂದ ಅವರು ಆ ಮನೆಗೆ ಶಿಫ್ಟ್ ಆಗಿದ್ದಾರೆ ಅಂದ್ರೆ ಅವರು ಇಲ್ಲಿ ಇಲ್ಲ, ಅವರು ಇಲ್ಲಿ ವಾಸ ಇಲ್ಲ ಅನ್ನುವಂತ ವರದಿಯನ್ನು ಇವತ್ತು ನಿಮ್ಮ ಅಧಿಕಾರಿಗಳು BLOಗಳು ಕೊಡ್ತಿದ್ದಾರೆ. ಅಂದ್ರೆ ಯಾರು ಎಜುಕೇಟೆಡ್ ವೋಟರ್ಸ್ ಇದ್ದಾರೆ ಅವರನ್ನ ಕಿತ್ತಾಕು, ಎಲ್ಲಿ ಅಲ್ಪಸಂಖ್ಯಾತರ ವೋಟರ್ಸ್ ಇದ್ದಾರೆ ಅವರಿಗೆ ಮೈಗ್ರೇಷನ್ ಅವರನ್ನು ಕೂಡ ಕರ್ಕೊಂಡು ಬಂದು ಸೇರಿಸು. ಇದು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ರೀತಿ. ವೋಟ್ ಚೋರಿ ಅಂದ್ರೆ ಇದು. ಯಾಕೆಂದ್ರೆ ದೇಶದ ಕರ್ನಾಟಕದ ಭದ್ರತೆಗೆ ಆಗಾಗಲೇ ನಾವು ಅನುಭವಿಸಿದೀವಿ. ಹಲವಾರು ಹುಡುಗರನ್ನು ಕಳ್ಕೊಂಡಿದ್ವಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಾಚರಣೆ ಕಾರಣಕ್ಕಾಗಿ. ಅಕ್ರಮ ವಲಸಿಗರು ಚಿಕ್ಕಮಗಳೂರು, ಉಡುಪಿ ಅಂತ ಕೊಡಗಂತ ಜಾಗದಲ್ಲಿ ಬಂದು ಸೇರ್ಕೊಂಡು ನಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರ